स्ट्रांग स्ट्रांग। थैंक यू सो मच। तो मुझे उनको बुलाना ज़रूरी भी है और उन्होंने अपना चैप्टर भी लिया है द माइंड, तो हम उन्हें सुने। और रिक्वेस्ट है, पर्सनली रिक्वेस्ट भी है, और हमारे हिंदी भाषी इंग्लिश भाषी कुछ हैं तो उनको थोड़ा सा अदर देन कन्नड़ प्लीज़। ನಮಸ್ಕಾರ. ನಾನು ಮೊದಲನೇದಾಗಿ ಹೇಳೋದು, ನಾನು ಒಬ್ಬ ಕಾರ್ಯಕರ್ತ. ನಾನು ಭಾಷಣಕಾರನಲ್ಲ. ಆದರೂ ಕೂಡ ನಮ್ಮ ನಿರ್ದೇಶಕರು ನೀವು ಸ್ವಲ್ಪ ಮಾತಾಡಿ ಅಂತ ಕೇಳಿದ್ರು. ಅದಕ್ಕೆ ನಾನೇ ಆರಿಸ್ಕೊಂಡೆ ಮನಸ್ಸಿನ ಬಗ್ಗೆ. ಏನೂ ಗೊತ್ತಿಲ್ಲ ಮನಸ್ಸಿನ ಬಗ್ಗೆ, ಏನೋ ಮಾತಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಈಗ ಮನಸ್ಸು, ಕನ್ನಡದಲ್ಲಿ ಮನಸ್ಸು ಅಂತೀವಿ, ಇಂಗ್ಲೀಷಲ್ಲಿ ಮೈಂಡ್ ಅಂತೀವಿ, ಹಿಂದಿಯಲ್ಲಿ ಮನ್ ಅಂತೀವಲ್ವಾ. ಏನದು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲಪ್ಪ. ನಿಮ್ಗೆ ಯಾರು ಗೊತ್ತಿದೆಯಾ? ನಿಮಗೂ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಹೋಗಲಿ ಬಿಡಿ, ನಿಮಗೂ ಯಾರಿಗೂ ಗೊತ್ತಿಲ್ಲ. ಬೇರೆ ಯಾರಿಗಾರು ಗೊತ್ತಿದೆಯಾ? ಮನುಷ್ಯ ವರ್ಗಕ್ಕೆ, ಇಡೀ ಪ್ರಪಂಚದಲ್ಲಿ ಮನಸ್ಸಿನ ಬಗ್ಗೆ ಯಾರಿಗಾರು ಗೊತ್ತಿದೆಯಾ? ಎನಿಬಡಿ ನೋಸ್ ಅಬೌಟ್ ದಿ ಮೈಂಡ್, ವೇರ್ ಇಟ್ ಈಸ್, ಹೌ ಇಟ್ ಈಸ್? ನೋ. ದೆನ್ ಹೂ ನೋಸ್? ಯಾರಿಗೆ ಗೊತ್ತಿದೆ? ನನ್ನ ಪ್ರಕಾರ ಯಾರಿಗೂ ಗೊತ್ತಿಲ್ಲ. ನಾಟ್ ಈವನ್ ಗಾಡ್. ನಾವೇನು ಕೃಷ್ಣ ರಾಮ ಎಲ್ಲ ಹೇಳ್ತೀವಿ, ವೆಂಕಟರಮಣ ಸ್ವಾಮಿ, ಅವ್ರಿಗೂ ಗೊತ್ತಿಲ್ಲ. ಮತ್ತೇನದು ಅಲ್ವಾ? ಆಶ್ಚರ್ಯ. ಅದನ್ನು ನಾವು ಬಳಸ್ತಾ ಇದ್ದೀವಿ, ಅದಿಲ್ಲದಲೇ ನಾವು ಜೀವನ ಮಾಡೋಕ್ಕಾಗಲ್ಲ. ಆದರೂ ಗೊತ್ತಿಲ್ಲ. ಏನದು? ಹೋಗಲಿ, ಯಾರಿಗೆ ಗೊತ್ತಿದೆ? ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದರೆ ಆ ಸೃಷ್ಟಿಕರ್ತನಿಗೆ ಮಾತ್ರ ಗೊತ್ತಿರ್ಬೋದೇನೋ. ಅದು ಗೊತ್ತಿಲ್ಲ ನಮಗೆ. ಗೊತ್ತಿರ್ಬೋದು ಅಂತ ಇಟ್ಕೊಳ್ಳೋಣ ಅಲ್ವಾ. ಇಷ್ಟೆಲ್ಲ ಇದ್ರೂ ಕೂಡ ಏನೂ ಗೊತ್ತಿಲ್ಲ, ಆದರೂ ಅದನ್ನು ನಾವು ಬಳಸ್ತಾ ಇದ್ದೀವಿ ಅಲ್ವಾ. ಹೋಗಲಿ, ಎಲ್ಲಿದೆ? ಗೊತ್ತಿಲ್ಲ. ಏನು ಮಾಡ್ತಾಯಿದೆ? ಗೊತ್ತಿಲ್ಲ. ಈ ಥರ ಎಲ್ಲಿದೆ ಗೊತ್ತಿಲ್ಲ, ಏನು ಮಾಡ್ತಾಯಿದೆ ಗೊತ್ತಾಯಿಲ್ಲ, ಹೇಗಿದೆ ಗೊತ್ತಿಲ್ಲ, ಆದರೂ ನಮ್ಮಲ್ಲಿದೆ. ಅದು ಏನದು? ನಾನು ತಿಳ್ಕೊಂಡಿರೋ ಪ್ರಕಾರ ಅದು ಭಗವಂತನ ಒಂದು ಗಿಫ್ಟ್ ಅಂದರೆ ಅಲ್ವಾ. ಇಟ್ಕೊಳ್ಳೋಣ, ಒಂದು ನಮಗೆ ಕೊಟ್ಟಿರುವಂಥ ಒಂದು ವರ. ಆ ವರ ಒಂದಿದೆ ನಮ್ಮ ಹತ್ರ. ಇದೆ, ಗೊತ್ತಿಲ್ಲ, ಇದೆ. ಅದಿಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ. ಹೋಗಲಿ ಬಿಡಿ, ಇಷ್ಟೆಲ್ಲ ಆಯ್ತಲ್ಲ. ಹೋಗಲಿ, ಏನು ಮಾಡುತ್ತೆ ಅಂತ ನಾವು ಹೇಳ್ಬೋದಲ್ವಾ ಅಲ್ವಾ. ಅದು ನಾನೇ ಹೇಳ್ಬಿಡ್ತೀನಿ ನೋಡಿ. ನಮ್ಮ ಪಂಚೇಂದ್ರಿಯಗಳಿಗೆ ಆಗುವಂಥ ಅನುಭವ ತಿಳಿಸೋದೇ ಮನಸ್ಸು ಅಲ್ವಾ. ನಮ್ಮ ಇವರು ನಾಗರಾಜ್ ಕೇಳ್ತಾರೆ, ಅದು ಹೇಗ್ರಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗಪ್ಪ ಆಗುತ್ತೆ ಅಂದರೆ, ನಮಗೆ ಮನಸ್ಸಿಗೆ ಹೊಳೆಯುವಂಥ ಇದು ಬ್ರೈನ್ ಮುಖಾಂತರ, ಮೆದುಳಿನ ಮುಖಾಂತರ ನಮ್ಗೆ ಅನುಭವಕ್ಕೆ ಬರುತ್ತೆ. ಹೋಗಲಿ, ಅಷ್ಟೇನಾ ಮಾಡೋದದು? ಇಲ್ಲ. ನಮಗೇನು ಅನುಭವಕ್ಕೆ ಬರುತ್ತೆ ಅದು ಜ್ಞಾಪಕ ಇಟ್ಕೊಳ್ಳುತ್ತೆ. ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ. ಜ್ಞಾಪಕ ಇಟ್ಕೊಳ್ಳುತ್ತೆ. ಹೆಂಗಪ್ಪ ಹೇಳ್ತೀರ ನೀವು? ನಾನು ಮೈಸೂರು ಪಾಕ್ ತಿಂದಾಗ ಚೆನ್ನಾಗಿರುತ್ತೆ, ಬೆಂಗಳೂರಿಗೆ ಬಂದಾಗ ತಿಂದಾಗ ಮೈಸೂರಲ್ಲಿ ತಿಂದಷ್ಟು ಚೆನ್ನಾಗಿಲ್ಲ. ಇದು ಯಾವುದು ಹೇಳೋದು? ಮನಸ್ಸೇ ಹೇಳೋದು ಎಲ್ಲನೂ ಅಲ್ವಾ. ಮನಸ್ಸು ನಮ್ಮ ಪಂಚೇಂದ್ರಿಗೆ ಆಗೋವಂಥ ಅನುಭವ ತಿಳಿಸುತ್ತೆ, ಜ್ಞಾಪಕ ಇಟ್ಕೊಳುತ್ತೆ. ಆಮೇಲೆ ಯಾವಾಗ ಬೇಕೋ ಆವಾಗ ಕರೆಕ್ಟಾಗಿ ನಮ್ಗೆ ಅದು ಫೀಡ್ ಮಾಡುತ್ತೆ ಅಲ್ವಾ. ಭಾಳ ಆಶ್ಚರ್ಯಕರ. ಒಂದೆಲ್ಲ ಈ ಜನ್ಮದ್ದೆಲ್ಲ ಎಷ್ಟೋ ಜನ್ಮದ ಜ್ಞಾಪಕ ಇಟ್ಕೊಂಡಿರುತ್ತೆ. ಬಟ್ ಅದು ನೀವು ತಿಳ್ಕೊಳಕ್ಕಾಗಲ್ಲ. ತಿಳ್ಕೋಬೇಕು ಅಂದರೆ ಅದಕ್ಕೆ ಬೇರೆ ನೀವು ವ್ಯವಸಾಯ ಮಾಡಬೇಕಾಗತ್ತೆ ಅಲ್ವಾ. ಇಷ್ಟೆಲ್ಲ ಆಯ್ತಲ್ವಾ. ನೋಡಿ, ಯೋಗ ವಾಸಿಷ್ಠ ಇದೆಯಲ್ಲ, ಅದು ವಸಿಷ್ಠರು ರಾಮನಿಗೆ ಬೋಧನೆ ಮಾಡುವಂಥ ಇದನ್ನು ಅವ್ರೇನು ಹೇಳ್ತಾರೆ ಅಂದರೆ, ಈ ಮನಸ್ಸಿನ ಬಗ್ಗೆನೇ ಸಂಕಲ್ಪಗಳೇ ಮನಸ್ಸು, ಸ್ವರೂಪ ಮನಸ್ಸು, ಜಗತ್ತಿನ ನಿರ್ಮಾಣ, ಎಲ್ಲ ಸುಖ ದುಃಖ ಮನಸ್ಸಿನ ಸೃಷ್ಟಿ. ಮನಸ್ಸು ರಾಗ ದ್ವೇಷಗಳ ಮೂಲಕ ಚಂಚಲ, ಅಸ್ಥಿರ, ಅಸತ್ಯ ಎಂಬ ಘೋಷಿಸುತ್ತದೆ. ನೋಡಿ, ಮೈಂಡ್ ಮುಗೆಲ್ಲ ಈ ಥರ ಆಗುತ್ತೆ. ಆಮೇಲೆ ನಮ್ಮ JK ಅವ್ರು ಏನು ಹೇಳ್ತಾರೆ ಅಂದರೆ, ಮೈಂಡ್ ಈಸ್ ಎ ಬಂಡಲ್ ಆಫ್ ಥಾಟ್ಸ್. ಏನದು?
ನಮ್ಮ ಮನಸ್ಸು ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ಕಂತೆಗಳ ಯೋಚನೆಗಳ ಕಂತೆ ಅದು. ಅದೆಲ್ಲ ಯೋಚನೆಗಳು ನಾವು ಬಿಟ್ಟುಬಿಟ್ರೆ ಮೈಂಡ್ ಫ್ರೀ ಆಗಿಬಿಡುತ್ತೆ. ಆದರೆ ಬೇರೆಯೇ ಸ್ಥಿತಿ, ಅದು ಹೇಳೋಕ್ಕಾಗಲ್ಲ. ಇರಲಿ, ಮನಸ್ಸು ಯಾವಾಗಲೂ ಕೊನೆ ಆಗೋದಕ್ಕೆ ಇಷ್ಟಪಡಲ್ವಂತೆ. ಅದನ್ನು ಇದೇ ಕೊನೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಂಬಿಕೆ, ತಿಳುವಳಿಕೆ, ವಿರೋಧಾಭಾಸ, ಒಂಟಿತನ, ಭೇದ ಭಾವಗಳ ಮೂಲಕವಾಗುತ್ತದೆ. ಸಂಬಂಧಗಳಲ್ಲಿ, ಆಸ್ತಿ ಹೊಂದೋದಲ್ಲಿ ರಾಗ, ದ್ವೇಷ ಇವೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿದ್ದೇನೆ. ಅದು ಯಾವಾಗಲೂ ಶಾಶ್ವತವಾಗಿರೋದಕ್ಕೆ ಇಷ್ಟಪಡುತ್ತೆ ಮನಸ್ಸು. ನಮ್ಮನ್ನು ಹಾಗೆ ಇಟ್ಕೊಳ್ಳೋಕೆ ಇದು ಮನಸ್ಸು ಮಾಡುತ್ತೆ ಅದು. ಇನ್ನೊಂದು ನೋಡಿ, ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಈ ಸೃಷ್ಟಿಗೆ ಕಾರಣಕರ್ತಾನೇ ಮನಸ್ಸು. ಆ ಪರಬ್ರಹ್ಮ ಒಂದೊಂದ್ಸಲಿ ಬೇಜಾರಾಗುತ್ತೆ ನಮಗೆ, ಯಾಕೆ ಈ ಥರ ನಮ್ಮ ಸೃಷ್ಟಿ ಮಾಡ್ದ, ಯಾಕೆ ಕಷ್ಟಗಳು ಇವೆಲ್ಲ ನನಗೆ ಅನಿಸುತ್ತೆ. ಬಿಡಿ, ಯಾಕಪ್ಪ ನಾವು ಹುಟ್ಟಿದ್ವಿ, ಏಕೆ ಹೇಳಿದೆ? ಆ ಅವನು ಬ್ರಹ್ಮಕರ್ತ ಸುಮ್ಮನೆ ಇರಲಿಲ್ಲ. ನಾನೊಬ್ಬನೇ ಇದ್ದೀನಲ್ಲ. ಭೋಜನ ಸ್ವಲ್ಪ ತಮಾಷೆ ಆಗಿರುತ್ತೆ. ಭೋಜನಗಳಿಂದ ನಮ್ಮೆಲ್ಲ ಸೃಷ್ಟಿಸ್ದ, ನಾವು ಇದೆಲ್ಲ ಅವಸ್ಥೆ ಪಡ್ಕೊಂಡು ಮತ್ತೆ ಮೇಲಕ್ಕೆ ಹೋಗ್ಬೇಕು. ಇದು ಯಾವ ರಾಮಾಯಣ ಹೇಳಿದ್ರು? ಆ ಥರ ಆ ಮನಸ್ಸು ಅನ್ನೋದು ಸೃಷ್ಟಿಯಾಗಲಿಕ್ಕೂ ಅದೇನೇ ಕಾರಣ. ಕಾರಣನೇ. ಮತ್ತೇನಾಗುತ್ತೆ, ಮತ್ತೆ ಅಲ್ಲೇ ಹೋಗಿ ಸೇರಬೇಕು. ಅದೇ ನಮ್ಮ ಒಂದು ಉದ್ದೇಶ. ಏನಪ್ಪ ಅಂದರೆ, ಎಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಸೇರ್ಕೋಬೇಕು. ಅದು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಈಗೆಲ್ಲ ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಮಾಡಿಕೊಂಡ್ರೆ ಹೋಗ್ತೀವಿ ನಾವು. ಮನಸ್ಸು ಅಹಂಕಾರ ಅಲ್ಲದೆ ಬೇರೆ ಅಲ್ಲ. ಅದು ಬಿಡಿ, ಮನಸ್ಸಿನ ಬಗ್ಗೆ ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು, ದಿನಗಟ್ಟಲೆ ಹೇಳ್ಬೋದು. ಆಶ್ಚರ್ಯವಾಗಿದೆ ಅದೆಲ್ಲನೂ. ಆಮೇಲೆ ಇವರು ನೋಡಿ, ಜೆ ಕೃಷ್ಣಮೂರ್ತಿ ಹೇಳ್ತಾರೆ, ಮನಸ್ಸು ಸತ್ಯದ ಕೊಲೆಗಾರ. ಹೌದಲ್ವಾ? ಅದು ನಮಗೆ ಪ್ರತಿದಿನ ನಮಗೆ ತಿಳುವಳಿಕೆಯಲ್ಲಿ ಬರುತ್ತೆ, ಆದರೆ ಗೊತ್ತಾಗೋದಿಲ್ಲ. ಈಗ ನಮ್ಮ ಮಕ್ಕಳು ಎಲ್ಲೋ ಬೇರೆ ದೇಶದಲ್ಲಿರ್ತಾರೆ, 2-3 ದಿವಸ ಅವ್ರು ಫೋನ್ ಮಾಡಲಿಲ್ಲ, ನಮ್ಮ ಯೋಚನೆ ಬೇರೆ ಎಲ್ಲೋ ಹೋಗ್ಬಿಡುತ್ತೆ. ಎಲ್ಲೋದ್ರು, ಏನು ಮಾಡೋದು, ಏನಪ್ಪ ಫೋನೇ ಬರಲಿಲ್ಲ ಅಂಥೇಳಿ. 2-3 ದಿವಸ ಆತ ಫೋನ್ ಮಾಡ್ತಾನೆ, ಎಲ್ಲೋಗಿದ್ಯಪ್ಪ ಅಂತಾರೆ. ಇಲ್ಲ, ನಾ ಎಲ್ಲೋ ಪಿಕ್ನಿಕ್ ಹೋಗಿದ್ವಿ, ಆರಾಮಾಗಿದ್ವಿ ಅಂತ ಅವ್ರು ಹೇಳ್ತಾರೆ. ಬಟ್ ನಮ್ಮ ಯೋಚನೆ ಏನು ಮಾಡುತ್ತೆ, ಎಲ್ಲೆಲ್ಲಿಗೂ ಹೋಗುತ್ತೆ. ಅದು ಸತ್ಯದ ಕೊಲೆಗಾದ. ಇದು ಪ್ರತಿದಿನ ಅನುಭವ ಬರುತ್ತೆ ನಮಗೆ. ಬಟ್ ಅವ್ರು ನಮಗೆ ಗೊತ್ತಾಗ್ತಾ ಇರಲ್ಲ, ಏನು ಮನಸ್ಸು ಮಾಡ್ತಾಯಿದೆ, ಹೇಗೆ ಮಾಡ್ತಾಯಿದೆ. ಆ ಥರ ಆ ಮನಸ್ಸು ನಮ್ಮನ್ನು ಕೊಲೆ ಮಾಡುತ್ತೆ. ಅದು ಕಿಲ್ ಯುವರ್ ಮೈಂಡ್ ಅಂತಾರೆ. ಅದು ಕಿಲ್ಲಂದರೆ ಸಾಯಿಸೋದು ಅಂತಲ್ಲ, ಕಂಟ್ರೋಲ್ಗೆ ತಗೋ, ನಿನ್ನಿಟ್ಟದಲ್ಲಿ ಇಟ್ಕೋ. ಕಷ್ಟ ಹೇಳೋದು ತುಂಬ ಕಷ್ಟ, ಹೇಳ್ಬಿಡ್ತೀವಿ ನಾವು. ನನಗೇನೆ ಎಷ್ಟೋ ಸಲ ಭಾಳ ಬೇಜಾರಾಗುತ್ತೆ. 74 ವರ್ಷ ಆಗಿದೆ, ನಿನಗೆ ಅರ್ಧ ಗಂಟೆ ಮೆಡಿಟೇಷನ್ ಮಾಡಲಿ, 1 ನಿಮಿಷ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ವಾ ಅಂತ. ಆಗೋದಿಲ್ಲ. ನಾನೇ ಬೈಕೊಳ್ತೀನಿ, ನಾನು ಏನಪ್ಪ ಇಷ್ಟೆಲ್ಲ ಹೇಳ್ತೀನಿ, ಮಾಡ್ತೀನಿ, ಕೇಳ್ತೀನಿ, 1 ನಿಮಿಷ ನಮಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗೋದಲ್ಲ. ಯಾಕೆ? ತುಂಬ ಕಷ್ಟ ಅದು. ಅಂದರೆ ಮನಸ್ಸು ಆ ಥರ ನಮ್ಮನ್ನು ಇದು ಮಾಡುತ್ತೆ. ಮನಸ್ಸು ನಮ್ಮನ್ನು ಆಳ್ತಾ ಇದೆ, ಮನಸ್ಸನ್ನು ನಾವು ಆಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ಪ್ರಯತ್ನವೇ ಮಾಡ್ತಾಯಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಮಾಡ್ತಾಯಿಲ್ಲ. ಮಾಡಬೇಕು, ನೋಡಿದ್ದೆಲ್ಲ ಬೇಕು ಅನಿಸುತ್ತೆ. ಆವಾಗ ನಾವು ಸ್ವಲ್ಪ ಯಾಕೆ ಬೇಕು, ಏನು ಬೇಕು ಅಂತ ಅದ್ರ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ನಾವು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಭಾಳ ಕಷ್ಟ. ಮೈಂಡ್ ಬಗ್ಗೆ ಮಾತಾಡಬೇಕು, ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು. ನಿನ್ನೆ ನಮ್ಮ ಶ್ರೀನಿವಾಸ್ ಅವರು 1 ಅವರ್ ಕ್ಲಾಸ್ ತೊಗೊಂಡ್ರು, ಆಂತರಿಕ ಜೀವನ ಅಂತ. ಕೊನೆಗೆ ಹೇಳಿದ್ರು ಮನಸ್ಸು. ಎಲ್ಲಾದರೂ ಹೋಗಿ ಏನಾದರೂ ಹೋಗಿ ಕೊನೆಗೆ ಬರೋದು ಮನಸ್ಸೇನೆ. ಅದಕ್ಕೆ ಮನಸ್ಸಿನ ಹೇಗೆ ನಾವು ನಮ್ಮ ಕಂಟ್ರೋಲಿಗೆ ತಗೋದು, ಚಿಕ್ಕದಾಗಿ. ನಾನೇ ಒಂದೊಂದ್ಸಲಿ ಮೈಂಡಿಗೆ ಬೈತೇನೆ, ಏನು ಮನಸ್ಸಪ್ಪ ಹಾಗೆ ಅಂತ. ಖಂಡಿತ ಆ ಥರ ಮಾಡಬಾರ್ದು. ಆ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ವಶಕ್ಕೆ ತೊಗೋಬೇಕು ಅಂದರೆ, ನಾವು ಮಗುನ ಹೇಗೆ ಇದು ಮಾಡ್ತೀವಿ, ಚಿಕ್ಕ ಮಗುನ ಪ್ರೀತಿಸ್ತೀವಿ, ಏನೇನೋ ಹೇಳಿ ಹೇಗೆ ಮಾಡಿ ಅದು ಕಂಟ್ರೋಲ್ ತರೋ, ಅದೇ ಥರ ನಮ್ಮ ಮನಸ್ಸು ಕೂಡ ನಿಧಾನವಾಗಿ ನಮ್ಮ ಕಂಟ್ರೋಲ್ ತೊಗೋಬೇಕಾಗತ್ತೆ.
ಇದೆಲ್ಲ ಮಾಡಿದ್ರೆ ನಾವು ಏನೋ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತಾವ್ರೆ ತಿಳುವಳಿಕೆ ಬರುತ್ತೆ ಅಂತೇಳಿ. ಆಮೇಲೆ ನನ್ನ ಈ ಮಾತು ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. प्रोग्राम इज गुप्ता साहब से पहली बार मैं मिला था, द कुक का अरेंजमेंट उनकी तरफ से था अड्यार में, एंड ही वाज द इंचार्ज ऑफ दिस बेंगलोर अड्यार और हेडक्वार्टर भोजनालय. जैसे देखा पहली बार, जस्ट लाइक फादर का नेचर और उनका जो पर्सनालिटी जस्ट लाइक माय फादर. कल ब्रदर भी इनको सबको घुमाने ले गया था, तो फिर ब्रदर ने भी बोला और ये भी कहा कि सर उज्जैन छोड़ के अब मत जाना. इमोशंस की बातें हैं और इमोशंस थियोसॉफी में अलाउ नहीं है, लेकिन मन की बात वाणी पर आ गई. सॉरी, आपने माइंड के ऊपर बोला. आपकी ही बात को मैं कुछ बढ़ाना चाहता हूँ. 10 मिनट देंगे मुझे आप? ओके, थैंक यू. मेरे कुछ फेवरेट टॉपिक हैं जो मुझे मेरे सब्जेक्ट से रिलेटेड भी हैं और माइंड से रिलेटेड भी हैं, तो उन्हीं को मैं रिपीट करना चाहता हूँ. हमारे माइंड में बहुत सारे पार्ट्स हैं, टूल्स हैं, उनका हम प्रॉपर यूज़ नहीं कर रहे हैं. और उसमें मेन है पिट्यूटरी ग्लैंड और पीनियल ग्लैंड. और जिनके ये डेवलप हो गए उन्होंने ही दुनिया में नाम कमाया. आप कहीं से देख लीजिए. अब टीएस का स्टार्टिंग हुआ, टीएस का बर्थ हुआ, जब से लेकर आज तक इसी का एक एग्जाम्पल है. और उन दोनों ऑर्गन्स के नाम मैंने आपको बताए, उसी के बारे में थोड़ा सा मैं बताना चाहता हूँ. ये बुक मेडिटेशन ऑन द अकल्ट लाइफ बाय जॉफ्री हडसन, उन्होंने बहुत ही प्यारा लिखा है पीनियल ग्लैंड और पिट्यूटरी ग्लैंड के बारे में. मैं साइंस स्टूडेंट रहा हूँ, जूलॉजी में पढ़ा है, लेकिन इतना नहीं था. लेकिन इन्होंने तो मज़ा ला दिया. अगर इसका हम पालन करें, इसका अगर हम ध्यान रखें, जैसा हमारे कोरी साहब हमेशा बोलते हैं, कोरी साहब के पहले राधा जी हमको एनिमल कहती है. आपने कहीं पढ़ा हो, वी आर ऑल एनिमल. और एनिमल के बाद नंबर आता है मानव का. तो हम एनिमल से कम मानव तो बन जाए. और मानव के बाद नंबर आता है महामानव का, और महामानव के बाद नंबर आता है मास्टर्स का. और इसी स्टेज में हमारे मास्टर्स भी आगे बढ़े हैं. वो कोई ऐसा नहीं है कि डायरेक्ट मास्टर्स हो गए और हम आज उनको चरण वंदन करते हैं. नहीं, नेवर. एनिमल, देन मानव, देन महामानव, देन मास्टर्स. तो क्यों ना हम आज से ही हम शुरू करें कि हम प्रयास करें कि हमारी जो कमियां हैं उसको दूर करें. और बार बार राधा जी हमें एनिमल कहती रही और चली गई, लेकिन हम नहीं सुधरे. हम नहीं सुधरे. We are not going to improve our spirituality, our nature. और कल जैसे मैंने बताया था कि
आत्मा के कुछ रोग लग जाते हैं, डिसीज़ लग जाती है, उनको हम दूर नहीं कर पाते। तो मैं इसको रिपीट करता हूँ वापस। कहाँ गया उसको कन्नड़ में करना पड़ेगा। बहुत प्यारी बुक है, कर्म से पुनर्जन्म बाय ऋषिकेश शरण। तो अगर आपको चाहिए तो आई विल गिव दिस बुक बट इन हिंदी। Yes, since the brain plays an all important parts in the perception of truth during waking consciousness, the neophyte must understand both the mechanism and evolution of the brain. The meditation mentioned in the preceding chapter, it carried out with preservations gradually change the condition of the brain. Both cell it means both pituitary and pineal, both cells activity, the range of vibratory response are increased. There is a quickening of the constituent atoms as they are compelled by concentrated through force of convey the power, life and intelligence from supramental levels of consciousness. The brain must be regarded as a delicate and extremely valuable instrument, which as a result of its contact with the working of world continually becomes dull and consequently requires conditional resharpening. This is achieved by meditation. Thought control, the deliberate avoidance of the type of thinking which would diminish spiritual awareness by ordered and quiet living by right food, सात्विक भोजन। लेकिन हम टंग के चक्कर में, जीभ के चक्कर में, स्वाद के चक्कर में कुछ भी खाते रहते हैं। ओनली सात्विक, सिंपल सा जो जल्दी पच जाए, लेकिन नहीं कर रहे हम, बिकॉज वी आर दी एनिमल। ऑल फ्लैश फूड्स sully the blood stream and bedbull the brain. They also increase the tendency to coarse thoughts and feelings. Fresh foods, not basi. Fresh foods and vegetables, particularly raw foods, purify the blood streams and vitalize the body and brain. लेकिन हम नहीं कर रहे हैं क्योंकि हम एनिमल हैं। ये मैं नहीं बोल रहा हूँ, राधा जी बोल के गई है। Western aspirants who undertake the practice of meditation with regularity and seriousness require the full complement of sleep. During the hours of sleep, the brain recuperates after the strain of the daily activities and is thus rendered capable of responding more fully to the results of meditation.
Therefore, during the quickening process, much rest is needed, especially in the earlier stages, and early retirement to sleep is advisable. कितना हटसन साहब ने कितना उस पीरियड में लिख गए, आप ये 1880 की बात होगी लगता मेरे को। और ट्रांसलेट किसने किया ये मुझे पता नहीं था। जॉफरी हटसन साहब की बुक को ट्रांसलेट किया अरुंडेल साहब ने। अरुंडेल साहब, जीएस अरुंडेल साहब, फ्रॉम दिस साइड टू सेकंड वन। अरुंडेल साहब ने इसको ट्रांसलेट किया है उस पीरियड में, क्योंकि उनका हॉटसन साहब का जो इंग्लिश था बहुत टफ था, तो उन्होंने इसको ट्रांसलेट किया है। मैं जानता नहीं था, अभी मालूम पड़ा। अरुंडेल साहब MA LLB D.Litt फॉरेन हिंट्स S, पब्लिश्ड इन 1953 फ्रॉम TPH Adyar. Daily activities must become purposeful and be so ordered that they have a direct relation to the aim of self-discovery and self-illumination. Actions which do not lead to that end must be eliminated. The environment of the beginner may at first prevent him from complying with these conditions, but as the progress, his environment will either change or become adapted to his spiritual needs. The process may seem to be slow, yet it will be occur and in exact proportion to the rate of change in the student. The environment of an individual contains all his evolutionary education demands. The man individual contains all the trains all the evolutionary education demands. The man who is spiritually awakening and is rapidly entering into closer attunement with life and find his environment changing quickly. The brain thus made sensitive, too much sensitive. The body thus trained, she is prepared for the descent and physical manifestation of the egoic consciousness. The light of the higher understanding began to illuminate the darkness of the personal intellect. The mental body will outgrow its characteristics of inelasticity, analyze, criticism, and self-isolation. These will be replaced by open-mindedness, constructive judgment. वही एट ऑफ द मास्टर का पॉइंट फिर आ गया, कंस्ट्रक्टिव जजमेंट, डिस्क्रिपेंसी एंड यूनिफिकेशन. Meditation upon the eternal varieties will post of itself lead to success. It must be supplemented by its steadfast and increasingly successful establishment of the mind in the higher consciousness during the period between meditations. The pineal gland, the pituitary gland within the brain, backside of the brain, because this is the medulla oblongata and this is pineal and pituitary gland,
the brain are the focal points through which the manifestation of individual consciousness primarily occurs. From them, consciousness extends throughout the brain. As waves of energy varying in frequency according to the nature of the thought. In the normal man, the pineal activity consists of concrete through within occasional extension into the abstract, whilst the pituitary gland conveys emotions and occasional extension into intuition. In this developed man, intuition passes through, it's interpreted by the intelligence, reaching the brain by way of the pineal gland. As intuition develops concrete throughout the gradually released to the subconsciousness. They are joining with emotions and reaching the brain through the pineal gland. बड़ा आश्चर्य होता है कि उस ज़माने में कोई रिसर्च नहीं हुआ, कोई उनका इंजीनियर साथ में नहीं था, कोई एनाटॉमी वाला साथ में नहीं था, कोई डॉक्टर साथ में नहीं था. कैसे लिखा होगा? चमत्कार ही है ना. मैं तो चमत्कार मानता हूँ इसको. आज का डॉक्टर भी नहीं लिख सकता इस तरह से दोनों ग्लैंड के बारे में. The development of consciousness is accompanied by parallel organic development of brain, including of both glands. Their positive and negative polarities become accentuated owing of their increased activity as receivers and transmitters, so that a direct interplay in electrical terms, a magnetic field is established between both the gland. The third ventricle of the brain is included in this field, completing the constitution. Third ventricle, that is known as third ventricle. The constitution of a tripartite mechanism for the manifestation of the triple self through the brain. Any embryonic etheric opening at the anterior frontal filled in the normal man with the etheric matter is gradually cleared by the radiations from this cranial machine. We are all covered by a cranial layer. तो हडसन साहब लिखते हैं machine. This is a machine mechanism. This channel, when opened, makes possible a new and direct relation between the higher self and the brain. A shortcut, as it were, between consciousness and vehicle. The normal passage is through the mental, emotional and the etheric vehicles, the pituitary and pineal glands, each of which must serve as a relation station, receiving, transmitting and modifying in varying degree the message in the process. The ego of the develop, now come to the ego in our brain, starting from the brain. The ego of the developed man manifests directly in
and through the brain via frontal and third ventricle. Frontal means third ventricle means this. तो थैंक यू सो मच. मुझे सुना आपने, और ये जॉफ्री हडसन साहब की बुक है. अगर इसमें दोनों को कोई जेरोक्स चाहिए तो मुकेश जी से रिक्वेस्ट करूँगा, अगर जो डिमांड करते हैं. तो 4 पेज का है, लेकिन बहुत 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 बढ़िया लिखा है उन्होंने. तो लॉट ऑफ थैंक्स सर, जॉफ्री हडसन सर, एंड कंपाइल्ड बाय अरुंडेल सर साहब. लॉट ऑफ थैंक्स. नाउ द ಎಲ್ಲರಿಗೂ ನಮಸ್ತೆ. ಬೆಳಗ್ಗೆಯಿಂದ ಬಂದಿರೋ ಏನೇನು ಅವರು ಸ್ಪೀಕರ್ಸು ಏನು ವ್ಯಕ್ತಪಡಿಸಿದ್ರು, ಸಂಕ್ಷಿಪ್ತವಾಗಿ ನನಗರ್ಥವಾಗಿದ್ದೇನೋ ಇಲ್ಲಿ ಸ್ವಲ್ಪ ನಿಮಗೆ ವಿವರಣೆ ಕೊಡ್ತೀನಿ. ಟೈಮ್ ಆಗಿದೆ, ಊಟಕ್ಕೆ ಹೋಗ್ಬೇಕು, ಟೂರ್ ಹೋಗ್ಬೇಕು, ಹಂಗಾಗಿ ಹೆಚ್ಚಿಗೆ ಹೇಳೋದಿಲ್ಲ, ಸ್ವಲ್ಪ ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಇವರು ಪರಮೇಶ್ವರಪ್ಪ ಅವರು ತುಂಬ ಅನುಭವಿಗಳು, ತುಂಬ ತಿಳಿದಂಥ ವ್ಯಕ್ತಿಗಳು. ಅವರು ಪ್ರವೃತ್ತಿ ನಿವೃತ್ತಿ ಬಗ್ಗೆ ವಿವರಣೆ ಕೊಡ್ತಾ ಬಂದರು. ಪ್ರವೃತ್ತಿ ಅಂದರೆ ಈ ಪ್ರಪಂಚದಲ್ಲಿ ಜೀವನ ಮಾಡೋದು, ನಿವೃತ್ತಿ ಅಂದರೆ ಅದನ್ನು ಸಾಕು ಮಾಡ್ಕೊಂಡು ಮುಂದೆ ಹೋಗೋದು, ಮತ್ತು ಅಲ್ಲಿಂದ ಮುಂದೆ ಹೋಗೋದು ಯೋಗ ಮಾರ್ಗ ಅಂತ 3 ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಪ್ರವೃತ್ತಿ ಬೇಕು ಅನ್ನೋದು, ನಿವೃತ್ತಿ ಸಾಕು ಅನ್ನೋದು, ಯೋಗ ಮಾರ್ಗ ಎರಡೂ ಸಾಕು, ನನಗೆ ಅದು ಬೇಕು ಅಂತ ಯೋಚನೆ ಮಾಡೋದ್ರ ಬಗ್ಗೆ ತುಂಬ ವಿವರಣೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮತ್ತು ನಮ್ಮ ಸ್ವಪ್ರಯತ್ನದಿಂದ ಏನಾದರೂ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅಂದರೆ ಪ್ರಯತ್ನ ಇಲ್ಲದಲೇ 432 ಕೋಟಿ ವರ್ಷ ಪ್ರಯಾಣ ಮಾಡ್ಕೊಂಡು ಹೋಗ್ಬೋದು, ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಅಲ್ಲಿ ಏನೋ ಮಾಡ್ಕೊಂಡು ಬಾಗ್ಬೋದು. ಅಲ್ಲದೆ ಸ್ವಪ್ರಯತ್ನ ಮಾಡಿದರೆ ಇಷ್ಟು ಬೇಕಿಲ್ಲ. ನಾವೆಲ್ಲ ಬುದ್ಧರು, ನಾವೆಲ್ಲ ಒಂದೇ ಸರಿ ಜನ್ಮ ತಗೊಂಡಿರೋರು. ಅಲ್ಲಿ ಅವರು ಮುಂದೆ ಸಾಗೋದ್ರು. ಅಂದರೆ ಪ್ರವೃತ್ತಿ ನಿವೃತ್ತಿ ಬಿಟ್ಟು ಯೋಗ ಮಾರ್ಗಕ್ಕೆ ಹೋದರು. ನಾವಿನ್ನು ಇಲ್ಲೇ ಇದ್ದೀವಿ, ನಾವೆಲ್ಲ ಕ್ಲಾಸ್ಮೇಟ್ಸು, ಆದರೂ ನಾವು ಇಲ್ಲೇ ಇದ್ದೀವಿ ಅಂದರೆ ನಮ್ಮ ತಪ್ಪಾಗಲಿ ಯಾರ್ದು ತಪ್ಪಲ್ಲ ಅಂತ ಇದ್ರ ಬಗ್ಗೆ ನಮ್ಗೆ ಅರ್ಥ ಮಾಡ್ಕೋಬೇಕು. ಮತ್ತು ನಿವೃತ್ತಿಗೆ ಕೊನೆಗೆ ಅಲ್ಲಿ ನಾವು ಹೇಗಿರಬೇಕು ನಿವೃತ್ತಿ ಅಂತಂದರೆ ಸಾಮರಸ್ಯ, ಅದು ಮುಖ್ಯ. ಯೋಗ ಮಾರ್ಗ ಅಂದರೆ ನಿವೃತ್ತಿ ಮಾರ್ಗ ಅಂದರೆ ಪ್ರವೃತ್ತಿಯಲ್ಲಿ ಏನೇನು ಮಾಡಿದ್ದೀವೋ ಅದನ್ನ ಚೆಕ್ ಮಾಡ್ಕೊಳ್ಳೋದು. ನಿವೃತ್ತಿಯಲ್ಲಿ ಪ್ರವೃತ್ತಿ ಮಾಡಬೇಕಾದ್ರೆ ಏನೇನು ಮಾಡಿದ್ವಿ, ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ನಿವೃತ್ತಿಯಲ್ಲಿ ಅದನ್ನು ಯೋಚನೆ ಮಾಡೋದು. ನಿವೃತ್ತಿ ಅಂದರೆ ರೆಸ್ಟ್ ಐತೆ, ನಮಗೆ ಮಲ್ಕೊಳ್ಳೋದು, ಆಟ ಆಡೋದು, ಟೂರ್ ಹೋಗೋದು, ಎಕ್ಸ್ಕರ್ಷನ್ ಹೋಗೋದು. ನಾವು ಇಲ್ಲಿ ಬಂದ ಉದ್ದೇಶ ಏನು, ನಿವೃತ್ತಿ ಆದಾಗ ಹೇಗಿರಬೇಕು ಅನ್ನೋ ಕಲಿಯೋಕ್ಕೆ ಬಂದಿದ್ದೀವಿ. ಅಷ್ಟು ಬಿಟ್ಟರೆ ನೆಕ್ಸ್ಟ್ ಇವೆಲ್ಲ ಬೇರೆವೆಲ್ಲ. ಆ ನಿವೃತ್ತಿ ಮಾರ್ಗದಲ್ಲಿ ಸಾಮರಸ್ಯತೆ ಅತಿ ಮುಖ್ಯವಾದ್ದು. ಅದನ್ನು ನಾವು ನಿವೃತ್ತಿಯಲ್ಲಿ ಯೋಗ ಮಾರ್ಗದಲ್ಲಿ ಸಾಮರಸ್ಯತೆಯೇ ಯೋಗ ಮಾರ್ಗಕ್ಕೆ ಪುನಾದಿ ಅಂತ ಬಗ್ಗೆ ತಿಳಿಸಿದರು. ಮತ್ತು ನಮ್ಮ ರೆಡ್ಡಪ್ಪಾಚಾರ್ಯವರು ಅವ್ರ ಮೇಷ್ಟ್ರು, ಅವ್ರು ಹೇಳೋ ಕೆಲಸ ಇಲ್ಲ, ಚೆನ್ನಾಗಿ ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕರ್ಮನಿಯಮದ ಬಗ್ಗೆ ಅವರು ಹೇಳ್ತಾ ಬಂದರು. ಕರ್ಮನಿಯಮ ಅಂದರೆ, ಕರ್ಮ ಅಂದ್ರೇನು, ಕೆಲಸ. ಯಾವ ಕೆಲಸ ಮಾಡು, ಗಿಡಕ್ಕೆ ನೀರು ಹಾಕು, ಇಲ್ಲ ಅಡುಗೆ ಮಾಡು, ಕಸ ಹೊಡಿ, ಎಲ್ಲ ಕೆಲಸನೇ. ಆ ಕೆಲಸ ನೀನು ಹೆಂಗೆ ಮಾಡ್ತೀಯಾ ಅಂದರೆ, ಇದು ಭಾರ ಅಂತ ಮಾಡ್ತೀಯಾ, ಸಂತೋಷ ಮಾಡ್ತೀಯಾ, ಇಲ್ಲಾಂದರೆ ಅವ್ರು ಹೇಳಿದ್ರು ಅಂತ ಮಾಡ್ತೀಯಾ, ಹಾಗಲ್ದಲ್ಲೇ ಸ್ವಂತ ನಿರ್ಣಯದಿಂದ ಏನು ಕೆಲಸ ಮಾಡ್ತೀಯೋ ಅದು ಕೆಲಸ. ಅವ್ರು ಹೇಳ್ದಂಗೆ ಮಾಡಿದ ಕೆಲಸ ಅಲ್ಲ ಅದು, ನೀನು ಹಾಳಾಗ್ತೀಯ ಅವ್ರು ಹೇಳ್ದಂಗೆ ಮಾಡಿದರೆ. ನೀನು ಸ್ವಂತವಾಗಿ ಯೋಚನೆ ಮಾಡಿ ಇದೇನು ಮಾಡಬೇಕು, ಕಣ್ಣಿಗೆ ಏನು ಕಾಣ್ತಾಯಿತ್ತೆ, ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀಯಲ್ಲ, ಅದು ಕೆಲಸ. ಹೇಳ್ತಾ ಮಾಡ್ತಾ ಹೋದರೆ ಹಂಗೆ ನಾವೆಲ್ಲ ಹಾಗೆ ಮಾಡ್ತಿದ್ವಿ, ಅವ್ರು ಯಾರು ಹೇಳಿದರು ಹಂಗೆ ಫಾಲೋ ಆಗ್ತಾಯಿದ್ವಿ. ಅದಲ್ಲದೆ ನಾವು ಸ್ವಂತ ಯೋಚನೆ ಮಾಡಿ ಕೆಲಸ ಅಂದ್ರೇನು, ಕಣ್ಣಿಗೆ ಕಾಣೋದೆಲ್ಲ ಕೆಲಸನೇ. ಒಂದು ಟಾಯ್ಲೆಟ್ಗೆ ಹೋದ್ರೆ ಗಲೀಜಿದ್ರೆ ಕ್ಲೀನ್ ಮಾಡೋದು ನಮ್ಮ ಕೆಲಸನೇ, ಅದು ವಾಪಸ್ ಬರೋದಲ್ಲ. ಇನ್ನೊಬ್ಬರು ಹಂಗೆ ವಾಪಸ್ ಬರ್ತಾರೆ. ಮತ್ತು ನೀನು ಮಾಡಿದ್ದೇನು, ಅಲ್ಲಿ ನೀನು ಕಾರ್ಯತತ್ಪರನ ಆಗಬೇಕು ಅನ್ನೋದು ಕರ್ಮನಿಯಮದ ಬಗ್ಗೆ ತುಂಬ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ಮತ್ತು ಮುಖೇಶ್ ಶರ್ಮಾ ಅವರು ನಮ್ಮ ಶ್ರೀನಿವಾಸ ಸರ್ ಹೇಳ್ದಂಗೆ ತುಂಬ ಸ್ಪಷ್ಟವಾಗಿ ಪೂರ್ತಿ ಥಿಯೋಸಫಿನ ಅದು ನುಂಗಿದ್ದಾರೆ. ಒಂದೊಂದು ಪಾರ್ಟಾಗಿ ಹೇಳಿದ್ದನ್ನ ಅವರು ಪೂರ್ತಿ ಒಂದೇ ಪಾರ್ಟಾಗಿ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ. ಜೀವನ ಉದ್ದೇಶ ಅಂದರೆ ನಮ್ಮ ಉದ್ದೇಶ ಏನು, ಬರೀ ತಿನ್ನೋದು, ಉಣ್ಣೋದು, ಮಕ್ಕಳು ಮಾಡೋದು, ಮದುವೆ ಮಾಡೋದು ಇದೇನೋ ಉದ್ದೇಶ ಅಲ್ಲ. ಇನ್ನಾದರೂ ಉದ್ದೇಶ ಬೇರೆ ಇದೆ. ಆತ್ಮದ ಬಗ್ಗೆ ತಿಳುವಳಿಕೆ ತರೋದೇ ನಮ್ಮ ಉದ್ದೇಶ.
ಅದನ್ನು ಮುಂದುವರಿಸಬೇಕಾಗಲಿ ಈ ಲೌಕಿಕವಾಗಿ ನಾವು ಅದು ಅಲ್ಲೋಗಿಲ್ಲೋ ಉದ್ದೇಶ ಅಲ್ಲ, ಆ ಉದ್ದೇಶ ಬಿಟ್ಟು ಈಚೆ ಬರ್ರಿ ಅಂತ ಅವರು ನಮಗೆ ಎಚ್ಚರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಮ್ಮ ಶ್ರೀನಿವಾಸ್ ಸಾರು ಸ್ಪಷ್ಟವಾಗಿ ವಿವರಣೆ ಕೊಡ್ತಾ ಬಂದಿದ್ದಾರೆ. ಅದು ಅವ್ರು ಏನು ಹೇಳಿದ್ರು ಅದನ್ನೇ ಹೇಳಿದ್ದಾರೆ, ಬೇರೆ ಏನು ಹೇಳಿಲ್ಲ. ಅವರು ಸ್ವಂತ ಏನು ಹೇಳಿಲ್ಲ. ಮುಖೇಶ್ ಸಾರ್ ಏನು ನಮಗೆ ಸಂದೇಶ ಕೊಡೋಕೊಂಡಿದ್ರೋ ಅದನ್ನು ನಮ್ಮ ಶ್ರೀನಿವಾಸ್ ಸಾರು ಸ್ಪಷ್ಟವಾಗಿ ತಿಳಿಸೇ ಬಂದಿದ್ದಾರೆ. ಅಂದರೆ ನಾವು ಥಿಯೋಸಫಿ ಅಂದರೆ ನಮ್ಮನ್ನು ಒಂದು ಗೈಡ್ ಮಾಡುತ್ತೆ. ಥಿಯೋಸಫಿ ಅಂದರೆ ನಮ್ಮನ್ನು ಒಂದು ಉತ್ತಮವಾದ ಮಾರ್ಗಕ್ಕೆ ಕರ್ಕೊಂಡೋಗುತ್ತೆ. ಥಿಯೋಸಫಿ ವ್ಯಾಸಂಗ ಮಾಡಿದರೆ ನಮಗೆ ಎಷ್ಟು ಫಲ ಅನ್ನೋದ್ರ ಬಗ್ಗೆ ಮುಖೇಶ್ ಸಾರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಇಲ್ಲಿ ಬಂದು ಸುಮ್ಮನೆ ಬಂದು ಟೂರ್ ಮಾಡ್ಕೊಂಡು ಹೋಗೋದಲ್ಲ, ನಾವು ಇಷ್ಟಿಷ್ಟು ಕಲಿತ್ರೂ ಜೀವನದಲ್ಲಿ ಎಷ್ಟೋ ಒಂದು ಟೂರ್ ಬಂದಿದ್ದಕ್ಕೆ ಒಂದು ಸಾರ್ಥಕತೆ ಆಗಬೇಕು. ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಲ್ಲಿ ಚೆನ್ನಾಗಿ ಇಲ್ಲಿ ಅದಲ್ಲ. ಮತ್ತು ಇಲ್ಲಿ ಬಂದಲ್ಲ ಮೊಬೈಲ್ ನೋಡಿದ್ವಿ ಮೊಬೈಲ್ ನೋಡ್ಕೊಂಡು ಅದೆಲ್ಲ ಮಾಡಬೇಕಾಗಿದ್ದು. ಇಲ್ಲಿ ಮೊಬೈಲ್ ಓಪನ್ನೇ ಮಾಡಿಕೊಡೋದು, ಯಾವುದು ರಿಂಗೇ ಆಗಲೇ ಕೊಡೋದು. ಬಂದ ಪೂರ್ತಿ 100% ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು. ನಾವು ಆಚೆ ಹೋದ್ಮೇಲೆ ಇದೆ, ಊರಿಗೆ ಹೋದ್ಮೇಲೆ ಮೊಬೈಲ್ ಏನಾರು ಮಾಡ್ಕೊಳ್ಳಿ. ಇಲ್ಲಿ ಬಂದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೇಗಿರಬೇಕು ಅಂತ ಮುಖೇಶ್ ಸರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಅರವಿಂದ್ ಸಾರ್ ಬಂದು ಒಂದು ಲಾಸ್ಟು ತುಂಬ ಸೊಗಸಾಗಿ ಹೇಳಿದರು. ಅಂದರೆ ನಾವು ಮೃಗಮಾನವರು ನಿಜವಾದ ಮಾನವರಲ್ಲ, ಮೃಗಮಾನವರಿದ್ದ ಮಾನವನಾಗಬೇಕು, ಮಾನವರಿದ್ದ ಮಾಸ್ಟರ್ಸ್ ಆಗಬೇಕು, ಮಹಾಮಾನವರಾಗಿ ಮಾಸ್ಟರ್ಸ್ ಆಗಬೇಕು. ಅದ್ರ ಬಗ್ಗೆ ತುಂಬ ಸ್ಪಷ್ಟ. ನಾವೆಲ್ಲ ಹಾಗೆ ತಾನೆ, ಮೃಗಮಾನವರು ತಾನೆ, ಪೂರ್ತಿ ಮಾನವರಾಗಿಲ್ಲ. ನಮಗೆ ಕರುಣೆ ಇಲ್ಲ, ಪ್ರೇಮ ಇಲ್ಲ, ಶಾಂತಿ ಇಲ್ಲ, ಇನ್ನೊಬ್ಬ ಬಗ್ಗೆ ತಟ್ಕೊಳ್ಳೋ ಶಕ್ತಿ ಇಲ್ಲ. ಉದ್ಧಾರಾದ್ರು ತಡೆಯಲ್ಲ, ಕೆಟ್ಟವರು ತಡೆಯಲ್ಲ, ಎರಡಕ್ಕೂ ನಾವು ಸ್ಪಂದಿಸ್ತೀವಿ. ಹಾಗಲ್ಲದೆ ಕರ್ಮನಿಯಮಕ್ಕೆ ಅನುಸಾರವಾಗಿ ಆಗಿದೆ. ಅದನ್ನು ಮ್ಯಾಗೆ ಹೇಗೆ ಎತ್ತಬೇಕು, ಅದು ಹೆಂಗೆ ಸರಿ ಮಾಡೋಕೆ ಯೋಚನೆ ಮಾಡಬೇಕಾಗಲಿ. ಮೃಗಮಾನವರಾಗಿ ನಾವು ಮೃಗರಂತೆ ಜೀವಿಸ್ತಾ ಇದ್ವಿ, ಆಗಲ್ಲ. ನಾವು ಮಾನವರಾಗಬೇಕು, ಮಹಾಮಾನವರಾಗಬೇಕು, ಮತ್ತು ಅಲ್ಲಿದ್ದ ಮಾಸ್ಟರ್ಸ್ ಆಗಬೇಕು ಅಂದಾಗ ಸ್ಪಷ್ಟ ವಿವರಣೆ ಕೊಟ್ಟಿದ್ದಾರೆ. ಇವರು ಎಲ್ಲರಿಗೂ ನಮ್ಮ ಬೆಂಗಳೂರು ಸಿಟಿ ಲಾಡ್ಜಿಂದ ಶುಭಾಶಯಗಳು.